ನಮಸ್ತೆ ವೀಕ್ಷಕರೇ. ಈ ಒಂದು ಪಿತೃ ಮಾಸದಲ್ಲಿ ನಾಳೆ ಒಂದು ವಿಶೇಷ ಯೋಗದಲ್ಲಿ ಬಂದಿರೋವಂಥ ದಿನ. ಈ ದಿನ ಏನು ಯೋಗ ಇದೆ ಅಂದರೆ ವೈತಿಪಾದ್ ಯೋಗ ಇದೆ. ನಾನು ಹಿಂದಿನ ವಿಡಿಯೋಲೆಲ್ಲ ಹೇಳಿದ್ದೀನಲ್ಲ ವೀಕ್ಷಕರೇ, ವೈತಿಪಾದ್ ಯೋಗ ಅಂದರೆ ತುಂಬ ಒಳ್ಳೆಯ ಯೋಗ. ಈ ಯೋಗದಲ್ಲಿ ಯಾವ ಸತ್ಕರ್ಮಗಳು ಮಾಡಿದ್ರೂ ನಿಮಗೆ ಒಂದಲ್ಲ ಲಕ್ಷ ಪಟ್ಟು ನಿಮಗೆ ಪುಣ್ಯ ಬರುತ್ತೆ. ಒಂದು ಸಣ್ಣ ಯೋಗ ಅಲ್ಲ, ಇದು ತುಂಬ ದೊಡ್ಡ ಯೋಗ. ಇದು ಸಿದ್ಧಿ ಯೋಗದ ನಂತರ ಬರೋದೇ ವೈತಿಪಾದ್ ಯೋಗ. ಬೆಳಗ್ಗೆ ಸಿದ್ಧಿ ಯೋಗ ಇದೆ, ಆನಂತರ ಬರುತ್ತೆ ವೈತಿಪಾದ್ ಯೋಗ. ವೈತಿಪಾದ್ ಯೋಗದಲ್ಲಿ ನೋಡಿ, ಅದು ಪಿತೃಮಾಸದಲ್ಲಂತೂ ಬಂದಿದೆ, ತುಂಬ ವಿಶೇಷ. ಈ ಪಿತೃಮಾಸದಲ್ಲಿ ಯಾರು ವೈತಿಪಾದ್ ಯೋಗದಲ್ಲಿ ಪಿತೃಗಳಿಗೆ ಅರ್ಘ್ಯ ಬಿಡೋದು ಮತ್ತು ಸೂರ್ಯದೇವನ ಆರಾಧನೆ. ಸೂರ್ಯದೇವನಿಗೆ ಪಿತೃ ಅಂದ್ರೇ ಸೂರ್ಯದೇವನಿಗೆ ನಾಳೆ ನೀವು ಬೆಳಗ್ಗೆನೆ ಅರ್ಘ್ಯ ಬಿಡಿ. ಮತ್ತು ನಾಳೆ ಅರ್ಘ್ಯ ಬಿಡಬೇಕು ನೀವು ನಿಮ್ಮ ಪಿತೃಗಳಿಗೆ. ಅವರು ತುಂಬ ಖುಷಿಯಾಗಿ ನಿಮಗೆ ಸುಖ, ಸಂತೋಷ, ಸಮೃದ್ಧಿ, ವೈಭವ ಮತ್ತು ತುಂಬ ಆಶೀರ್ವಾದ ನಿಮಗೆ ಮಾಡ್ತಾರೆ. ಅವರು ನಿಮ್ಮೆಲ್ಲ ಚೆನ್ನಾಗಿರಬೇಕು, ಯಾವುದೇ ಕಾರಣಕ್ಕೂ ನೀವು ಯಾವುದ್ರ ಬಗ್ಗೆ ಚಿಂತೆ ಇರಬಾರ್ದು, ಯೋಚನೆ ಇರಬಾರ್ದು. ಹಾಗೆ ನಿಮ್ಮನ್ನು ಮೇಲೆತ್ಕೊಂಡು ಬರ್ತಾರೆ, ನಿಮ್ಮ ಪಿತೃಗಳು ಸಂತೋಷ ಆಗ್ತಾರೆ. ಈ ವೈತಿಪಾದ್ ಯೋಗದಲ್ಲಿ ನೀವು ಪೂಜೆ ಆರಾಧನೆ ಮಾಡಿ ಅವರಿಗೆ. ನಾಳೆ ಅರ್ಘ್ಯ ಬಿಡೋರು ಬಿಡಿ. ವೈತಿಪಾದ್ ಯೋಗದಲ್ಲಿ ಮಾಡೋದೇ ನಿಮಗೆ ವಿಶೇಷ. ಅಂದರೆ ಒಂದು ಒಳ್ಳೆ ಮುಹೂರ್ತ, ಒಳ್ಳೆ ಟೈಮ್ ಅಂತಾರಲ್ಲ, ಅದೇ ಈ ವೈತಿಪಾದ್ ಯೋಗ. ಸಿದ್ಧಿನೂ ಆಗುತ್ತೆ ನೀವು ಮಾಡೋದು, ಮತ್ತು ಯೋಗದಲ್ಲಿ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚು ಲಾಭ, ಹೆಚ್ಚು ಅಭಿವೃದ್ಧಿ, ಹೆಚ್ಚು ಒಳ್ಳೆಯದಾಗತ್ತೆ ನಿಮಗೆ ವೈತಿಪಾದ್ ಯೋಗದಲ್ಲಿ. ಮತ್ತು ನಾಳೆ ನೀವೇನು ಮಾಡಬೇಕಂದ್ರೆ, ಅರ್ಘ್ಯ ಬಿಡುವಾಗ ನೀವು ಸೂರ್ಯನಿಗೆ ನೀವು ಅದರೊಳಗೆ ಎಳ್ಳು ಹಾಕ್ಬಿಟ್ಟು ಅರ್ಘ್ಯ ಬಿಡಿ, ಕರೆ ಎಳ್ಳು ಹಾಕ್ಬಿಟ್ಟು. ಮತ್ತು ನಾಳೆ ಪಿತೃಗಳ ಆರಾಧನೆ ಮಾಡೋರು ಎಲ್ಲರೂ, ಪಿತೃಗಳ ಪೂಜೆ ಮಾಡೋರು, ನೀವು ಅವರಿಗೆ ಎಳ್ಳಿನಿಂದ ಮಾಡಿರುವಂಥ ನೈವೇದ್ಯಗಳು, ಅವ್ರಿಗೆ ನೈವೇದ್ಯ ಮಾಡಬೇಕು, ಎಳ್ಳಿನಿಂದ ಮಾಡಿರಬೇಕು. ಮತ್ತು ಅವ್ರಿಗೆ ತರ್ಪಣ ಬಿಡುವಾಗ ನೀವು ಅದರಲ್ಲಿ ಎಳ್ಳಿನ ಒಂದು ಅಂಶ ಇರಬೇಕು. ಎಳ್ಳು ಹಾಕಿ ನೀವು ತರ್ಪಣ ಬಿಡಿ ಅವರಿಗೆ. ಅವ್ರು ತುಂಬ ಸಂತುಷ್ಟಗೊಳ್ತಾರೆ. ಎಳ್ಳಿನಿಂದ ನೀವೇನೇ ಮಾಡಿ ಅವರಿಗೆ ಇಟ್ಟರು ನಾಳೆ ನಿಮಗೆ ಸಂಪೂರ್ಣವಾದ ಒಂದು ಯಶಸ್ಸು ಸಿಗುತ್ತೆ ನಿಮಗೆ. ನೋಡಿ, ಶ್ರಾದ್ದ ಮಾಡೋರು ಅಷ್ಟೇ, ನಾಳೆನೇ ಶ್ರಾದ್ದ ಮಾಡೋದ್ರಿಂದ ನಿಮಗೆ ತುಂಬ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮಕ್ಕಳು ಏಳಿಗೆ ಆಗ್ತಾರೆ, ಎಲ್ಲ ಥರದಲ್ಲೂ ಸಕ್ಸಸ್ ಕಾಣ್ತೀರ. ಹಣದಲ್ಲಾಗಿರ್ಬೋದು, ವಿದ್ಯೆಯಲ್ಲಾಗಿರ್ಬೋದು, ಒಂದು ಆರೋಗ್ಯದಲ್ಲಾಗಿರ್ಬೋದು. ಅವರ ಆಶೀರ್ವಾದ ಕೊಟ್ಟರೆ ನಿಮಗೆ ಪ್ರತಿಯೊಂದರಲ್ಲೂ ಅಭಿವೃದ್ಧಿ ಆಗೋದು. ಅದರಿಂದ ನೀವು ನಾಳೆ ಈ ರೀತಿ ಮಾಡಿ. ಮತ್ತು ಪಿತೃಗಳಿಗೆ ನೀವು ನಿಮ್ಮ ಅಜ್ಜಿ, ತಾತ, ಅಪ್ಪ, ಅಮ್ಮ ತೀರೋಗಿರ್ತಾರೆ, ಅವ್ರಿಗೆಲ್ಲ ನೀವು ವಿಶೇಷವಾಗಿ ಅವ್ರಿಗೆ ಉಡುಗೊರೆ ಅಂದರೆ ಬಟ್ಟೆ ಇಟ್ಟೇ ಮಾಡಬೇಕು, ಬಟ್ಟೆ ಇಲ್ಲದೆ ಮಾಡಬೇಡಿ. ಅವರಿಗೆ ಹೊಸ ಬಟ್ಟೆ ತಂದು ಅವರಿಗೆ ಕೆಳಗಡೆ ಹಾಕಿ ಅದರ ಮೇಲೆ ಕಳಶ ಇಟ್ಟು ಅವ್ರ ಫೋಟೋ ಇಟ್ಟು ನೀವು ಅವ್ರಿಗೆ ಆರಾಧನೆ ಮಾಡಿ ತರ್ಪಣ ಎಲ್ಲ ಮಾಡಿಸ್ತಾರೆ. ಅದೆಲ್ಲ ನಾಳೆನೇ ಮಾಡಿಕೊಂಡ್ರೆ ನಿಮಗೆ ಬಹಳ ಯಶಸ್ಸು ಸಿಗುತ್ತೆ. ಅವರಿಗೆ ವಿಶೇಷವಾಗಿ ನೀವು ಪೂಜೆ ಮಾಡಬೇಕು. ನಾಳೆ ಅವರನ್ನು ನೆನಿಬೇಕು ನೀವು. ಮತ್ತು ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ನೀವು ನೈವೇದ್ಯಕ್ಕೆ ಇಡಬೇಕು ನಾಳೆ. ಅವ್ರು ಏನೇನು ತಿಂತಿದ್ರು, ಅವ್ರು ಏನೇನು ಇದು ಮಾಡ್ತಾಯಿದ್ರು ಅಂದರೆ ಕಾಫಿ ಆಗಿರ್ಬೋದು, ಅವ್ರಿಗೆ ಇಷ್ಟವಾದದನ್ನು ನೀವು, ಅವ್ರು ಏನು ತಗೊಳ್ತಿದ್ರು, ಮಜ್ಜಿಗೆ ಆಗಿರ್ಬೋದು, ಅವ್ರು ಏನು ಇಷ್ಟ ಅದನ್ನು ನೀವು ಅವ್ರಿಗೆ ಇಟ್ಟು ನೀವು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ನೀವು ಆ ಒಂದು ನೈವೇದ್ಯ ಇಟ್ಟಿರ್ತೀರಲ್ಲ ಅವರಿಗೆ, ಅದನ್ನು ನೀವು 3 ಭಾಗ ಮಾಡಿಕೊಂಡು ಅದರಲ್ಲಿ 1 ಭಾಗ ಹಸುಕ್ಕೆ ಕೊಡಬೇಕು, 1 ಭಾಗ ಕಾಗೆಗಳಿಗಿಡಬೇಕು, ಇನ್ನೊಂದು ಭಾಗದಷ್ಟು ನೀವು ಎಲ್ಲರೂ ಸೇವಿಸಬೇಕು. ಪೂಜೆ ಮಾಡಿ ಅಪ್ಪ ಅಮ್ಮಂದು, ತಂದೆ ತಾಯಿದು, ಯಾರ್ದಾದ್ರೂ ಸರಿ, ನೀವು ಯಾರಿಗೆ ನಾಳೆ ಆರಾಧನೆ ಪಿತೃಪಕ್ಷದಲ್ಲಿ ಮಾಡ್ತೀರಾ ನೀವೆಲ್ಲರೂ ಸೇವಿಸ್ಕೋಬೇಕು. ಅದನ್ನು ಕಣ್ಗೊತ್ಕೊಂಡು ಆ ಪ್ರಸಾದನ ನೀವು ಸೇವಿಸ್ಕೋಬೇಕು.
ಸಾಂಬ್ರಾಣಿ ಧೂಪ ಎಲ್ಲ ಹಾಕಬೇಕು ಅವರಿಗೆ. ನಾಳೆ ಯೋಗದಲ್ಲಿ ಮಾಡಿ ವೀಕ್ಷಕರೇ, ಅವರ ಆಶೀರ್ವಾದ ಪಡ್ಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನನಗೂ ಆಶೀರ್ವಾದ, ಎಲ್ಲರ ಒಂದು ಪಿತೃಗಳ ಆಶೀರ್ವಾದ ಸಿಗಲಿ, ನಮ್ಮ ಪಿತೃಗಳ ಆಶೀರ್ವಾದ. ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ನೀವು ಎಲ್ಲ ನಾಳೆ ಒಂದು ಯೋಗ ಏನಿದೆ ಅದರಲ್ಲಿ ನೀವು ಪಡ್ಕೊಳ್ಳಿ ಆಶೀರ್ವಾದನ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ. ನಮಸ್ತೆ.